ವೀಕ್ಷಕರೇ ನಮಸ್ಕಾರ. ಇಂದು ನಮ್ಮ ಜೊತೆ ಒಬ್ಬರು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಶಾಸಕರಾದಂಥ ಸರ್ ವಿಶ್ವನಾಥ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಧರ್ಮಸ್ಥಳ ಪ್ರಕರಣ ಇದೀಗ ಒಬ್ಬ ಮಾಸ್ಕ್ಧಾರಿ ವ್ಯಕ್ತಿ ಏನಿದ್ದಾನೆ ಆತನ ಹೆಸರು ಚಿನ್ನಯ್ಯ ಅಂತ ಹೇಳಲಾಗ್ತಾ ಇದೆ. ನಿಮಗೇನು ಅನಿಸುತ್ತೆ ಸರ್ ಈ ಪ್ರಕರಣದಲ್ಲಿ? ಈಗ ಈ ಮಾಸ್ಕ್ದಾರಿದು ಈಗ ಮೊನ್ನೆ ಚಿನ್ನಯ್ಯ ಅಂತೇಳಿ ಅಧಿಕೃತವಾಗಿ ಇವರು ಹೆಸರನ್ನು ಬಹಿರಂಗ ಮಾಡಿದ್ರು. ಆದರೆ ನಮ್ಮ ವಿರೋಧ ಪಕ್ಷದ ನಾಯಕರು ಅಸೆಂಬ್ಲಿಯಲ್ಲಿ ಮಾತಾಡೋವಾಗೆ ಅವನ ಹೆಸರು ಭೀಮಾ ಅಲ್ಲ, ಚಿನ್ನಯ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಸೊ ಚಿನ್ನಯ್ಯ ಕೂಡ ಅವನು ಮತಾಂತರ ಹೊಂದಿದಂಥ ಒಬ್ಬ ಕ್ರಿಶ್ಚಿಯನ್ ಅಂತಕ್ಕಂಥದ್ದು ಕೂಡ ನಮಗೆ ಇತ್ತೀಚೆಗೆ ಕೆಲವು ಮಾಧ್ಯಮದ ಸ್ನೇಹಿತರಲ್ಲಿ ಹೋದಾಗೆಲ್ಲ ಕೂಡ ಅವ್ರ ಮನೆಯಲ್ಲಿದ್ದಂಥ ಫೋಟೋಗಳೆಲ್ಲ ಕೂಡ ನೋಡಿ ಗೊತ್ತಿರ್ತಕ್ಕಂಥದ್ದು. ಇದರಲ್ಲಿ ಕೇವಲ ಇವನು ನಾಟಕ ಅಷ್ಟೇ, ಒಂದು ಸೂತ್ರಧಾರಿಗಳು ಭಾಳಷ್ಟು ಜನ ಬೇರೆ ಇದ್ದಾರೆ. ಈಗಾಗಲೇ ಅವನು SIT ತನಿಖೆಯಲ್ಲಿ ಕೂಡ ಅವನು ಬಾಯಿ ಬಿಟ್ಟಿದ್ದಾನೆ ಅಂತಕ್ಕಂಥದ್ದು ಮಾಹಿತಿ. ಇದು ನನಗೇನೂ ಗೊತ್ತಿಲ್ಲ. ಕೆಲವರೆಲ್ಲ ಕೂಡ ನನಗೆ ಹೇಳ್ಕೊಟ್ಟು ಈ ಥರ ಮಾಡು ಅಂತ ಹೇಳಿದ್ದಾರೆ ಅಂಥೇಳಿ. ಸೊ SIT ಕೂಡ ಭಾಳ ತೀವ್ರವಾದಂಥ ತನಿಖೆಯನ್ನು ಮಾಡ್ತಾಯಿದ್ದಾರೆ. ನಾವು ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು ಆ ಬುರುಡೆ ಏನಿತ್ತು, ಅದು 40 ವರ್ಷದ ಹಳೆ ಬುರುಡೆ, ಮತ್ತು ಯಾವುದೋ ಪ್ರಯೋಗಾಲಯದಲ್ಲಿ ಇದ್ದಿದ್ದು. ಅದು ಡೆಲ್ಲಿಗೂ ಕೂಡ ಹೋಗಿ ಕೆಲವು ಅಲ್ಲಿನ ಷಡ್ಯಂತರ ಮಾಡಿದಂಥವ್ರು ಯಾರಿದ್ದರು ಅವ್ರಿಗೆ ತೋರಿಸಿ ಹಿಂಗೆ ಮಾಡಬೇಕು ಅಂತೇಳಿ ಅಲ್ಲಿಂದ ಬಂದಿರತಕ್ಕಂಥದ್ದು. ಇದೆಲ್ಲ ತನಿಖೆ ಮುಖಾಂತರ ಗೊತ್ತಾಗ್ತದೆ. ಸರ್, ನಮ್ಮದೇ ಒಂದು ಪಾಡ್ಕಾಸ್ಟಲ್ಲಿ ಕೆಲವು ದಿನಗಳ ಹಿಂದೆ MLC DS ಅರುಣ್ ಅವರು ಹೇಳಿದರು, ಈ ಒಬ್ಬ ಮಾಸ್ಕ್ಧಾರಿ ಏನಿದ್ದಾನೆ ಆತ ಮತಾಂತರಗೊಂಡಿದ್ದವನು ಅಂತ. ಅಂದರೆ ಇದಕ್ಕಿಂತ ಮುಂಚೆನೇ ನಿಮಗೆ ಗೊತ್ತಿತ್ತಾ BJP ಅವರಿಗೆ? 100% ಅಸೆಂಬ್ಲಿಯಲ್ಲೇ ಇದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಇವನು ಮತಾಂತರ ಹೊಂದಿದಂಥ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದಂಥ ವ್ಯಕ್ತಿ ಅಂತೇಳಿ ಅಸೆಂಬ್ಲಿಯಲ್ಲೇ ಕೂಡ ಅದನ್ನು ಮಾತಾಡಿರ್ತಕ್ಕಂಥದ್ದು ನಾವು ಇವರು ಹೇಳೋದಕ್ಕೆ ಮೊದಲೇ ನಾವು ಮಾಡಿದ್ದೀವಿ ಅದನ್ನು. ಸರ್, ಸುಜಾತಾ ಭಟ್ ಅವರು ತಮ್ಮ ಮಗಳು ಅನ್ನೋದೇ ಇಲ್ಲ, ಅನನ್ಯ ಭಟ್ ಅನ್ನೋ ಅಸ್ತಿತ್ವನೇ ಇಲ್ಲ ಅಂತ ನಮ್ಮ ಚಾನಲಲ್ಲಿ ಹೇಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಕೊನೆಗೂ ಸತ್ಯ ಹೊರಗಡೆ ಬಂತು. ತಮ್ಮ ಚಾನಲ್ಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ, ಅಭಿನಂದನೆಗಳನ್ನು ತಿಳಿಸ್ತೀನಿ. ಏಕೆಂದರೆ ಒಂದು ವಯಸ್ಸಾದಂಥ ಒಬ್ಬ ತಾಯಿ ಬಂದು ನನ್ನ ಮಗಳು ಇಷ್ಟು ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ಬಂದಂಥವಳು ಕಾಣೆಯಾಗಿದ್ದಾಳೆ, ಅಂದರೆ ಬಹುಶಃ ಕೊಲೆ ಆಗಿರಬೇಕು, ತನಿಖೆಯನ್ನು ಮಾಡಿ ಅಂತೇಳಿ ಕಣ್ಣೀರು ಸುರಿಸಿದಾಗ ರಾಜ್ಯ ಮತ್ತು ದೇಶದ ಜನ ನೋಡಿದಂಥವ್ರು ಮಮ್ಮಲು ಮರಗಿದ್ರು. ಇರ್ಬೋದೇನೋ ಆ ಮಗಳ ಸಾವಾಗಿರ್ಬೋದು ಅಂಥೇಳಿ. ಇದರ ಬಗ್ಗೆ ಅನೇಕ ಹೇಳಿಕೆಗಳು, ಸ್ಟೇಷನ್ ಕಂಪ್ಲೇಂಟ್ಗಳು ಎಲ್ಲವನ್ನು ಕೂಡ ಸರ್ಕಾರ ಕೂಡ ಒಂದು ರೀತಿ ಇದನ್ನು ಯಾವ ರೀತಿ ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ನಿಜ ಬಣ್ಣದವನ್ನು ಬಯಲಿಗೆಳೆದಂಥವ್ರು ನಿಮ್ಮ ಚಾನಲವರು. ಆ ಸುಜಾತಾ ಭಟ್ ಅವ್ರಿಗೆ ಅನನ್ಯ ಭಟ್ ಅಂತಕ್ಕಂಥ ಮಗಳೇ ಇರಲಿಲ್ಲ ಅಂತಕ್ಕಂಥದ್ದನ್ನು ಸುಳ್ಳು ಹೇಳಿ ಇರ್ತಕ್ಕಂಥದ್ದನ್ನು ಎಮ್ಮ ಒಪ್ಕೊಂಡಿದ್ದಾಳೆ ನೇರವಾಗಿ. ಮತ್ತು ನನಗೆ ಯಾರೋ ಹೇಳ್ಕೊಟ್ರು, ನಾನು ಈ ಥರ ಮಗಳೇ ಇಲ್ಲ ನನಗೆ, ಇವೆಲ್ಲವನ್ನು ಕೂಡ ಸ್ಪಷ್ಟವಾಗಿ ನೇರವಾಗಿ ಹೇಳಿದ್ದಾಳೆ. ಅದನ್ನು ಇನ್ಯಾರೋ ಒತ್ತಡಕ್ಕೊಳಗಾಗಿ ನಾನು ಹೇಳಿದೆ ಇನ್ನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ದಿನಕ್ಕೊಂದೊಂದು ಬಣ್ಣವನ್ನು ಬದಲಾಯಿಸ್ತಕ್ಕಂಥದ್ದು ಆಗೋದಿಲ್ಲ. ನೇರವಾಗಿ ನಿರಾತಂಕವಾಗಿ ಆ ಅಮ್ಮ ಮಾತಾಡಿರ್ತಕ್ಕಂಥದ್ದು ನಾವು ಟಿ ವಿಗಳಲ್ಲಿ ಕೂಡ ನಾವು ನೋಡಿದ್ದೀವಿ. ಬಹುತೇಕ ಅದು ಇಡೀ ರಾಜ್ಯದ ದೇಶದ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದು ಪ್ರಸಾರ ಕೂಡ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಈ ಥರ ದಾರಿಯನ್ನು ತಪ್ಪಿಸಿ ರಾಜ್ಯದ ಜನತೆಯಲ್ಲಿ ಆತಂಕ ಉಂಟು ಮಾಡಿದಂಥ ಆ ಮಹಿಳೆಯ ಹಿಂದೆ ಯಾರಿದ್ದಾರೆ ಅನ್ನತಕ್ಕಂಥದ್ದು ಈಗ ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು. ಬಹುಶಃ ನೀವು ಸ್ವಲ್ಪ ನಿಮ್ಮ ಮಾಧ್ಯಮದವ್ರು ಪ್ರಯತ್ನ ಮಾಡಿದರೆ ಯಾರ್ಯಾರಿದ್ದಾರೆ ಅಂತಕ್ಕಂಥ ಮಾತನ್ನು ಪೂರ್ಣವಾಗಿ ಹೇಳ್ತಾ ಇದ್ಲು. ಬಟ್ ಹೇಳಿದ್ದಾಳೆ, ಯಾರು ತಿಮ್ಮರೋಡಿ ಇದ್ದರು, ಮಟ್ಟಣ್ಣನವರಿದ್ದರು, ಜಯಂತ್ ಇದ್ದರು ಇದ್ರ ಹಿಂದೆ ಅಂತಕ್ಕಂಥ ಮಾತನ್ನು ಕೂಡ ಆ ಅಮ್ಮ ಈಗಾಗಲೇ ಹೇಳಿದ್ದಾರೆ. ಸೊ ಈಗ ಅದನ್ನು SIT ಕೂಡ ಅದನ್ನು ಆ ವಿಚಾರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೊ ಕೊನೆಗೂ ಕೂಡ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಏನು ಸತ್ಯ ಅಂತೇಳಿತ್ತು, ಆ ಸತ್ಯ ಹೊರಗಡೆ ಬರ್ತಕ್ಕಂಥ ಕೆಲಸವನ್ನು ಆ ಸ್ವಾಮಿ ಮಾಡ್ತಾ ಇದ್ದಾನೆ ಅಂತಕ್ಕಂಥ ನಂಬಿಕೆ ಇವತ್ತು ಜನಗಳಿಗೆ ಬರ್ತಾ ಇರ್ತಕ್ಕಂಥದ್ದು. ಸರ್, ಇದೇ ವಿಚಾರವಾಗಿ ಸುಜಾತಾ ಭಟ್ ಅವರು ಮುಂದುವರಿಸಿ ನಮ್ಮ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಅವರು ಡೆಲ್ಲಿಗೆ ಹೋಗಿದ್ದಾರೆ ಅಂತ. ಕೇವಲ ಸುಜಾತಾ ಭಟ್ ಅಲ್ಲ, ಬುರುಡೆ ಮನುಷ್ಯ ಕೂಡ ಹೇಳಿದ್ದಾನೆ ಡೆಲ್ಲಿಗೆ ಹೋಗಿದ್ದಾನೆ ಅಂತೇಳಿ. ಸುಜಾತಾ ಭಟ್ಟು ಡೆಲ್ಲಿಯಲ್ಲಿ ಕೆಲವು MP ಗಳ ಜೊತೆಯಲ್ಲಿ ಇರ್ತಕ್ಕಂಥ ಫೋಟೋಗಳು ಕೂಡ ಈಗ ಹೊರಗಡೆ ಬಂದಿರತಕ್ಕಂಥದ್ದು. ಅಂದರೆ ಆ ಹೆಣ್ಣು ಮಗಳಿಗೆ ಈಗ ಸತ್ಯವನ್ನು ಹೇಳ್ತಾ ಇದ್ದಾಳೆ. ಬಹುಶಃ ಮಂಜುನಾಥ ಸ್ವಾಮಿಯ ಭಯ ಕಾಡಿರ್ಬೋದು. ಸೊ ಈ ಕೊನೆಗೆ ಅಂತ್ಯದಲ್ಲಿ ನಾನು ಸುಳ್ಳು ಹೇಳಿ ನಾನು ಯಾಕೆ ಪಾಪಕ್ಕೆ ಒಳಗಾಗಬೇಕು ಅಂಥೇಳಿ ಸತ್ಯಾಂಶವನ್ನು ಹೇಳಿದ್ದಾಳೆ. ಇದು ಆ ಬುರುಡೆ ಮನುಷ್ಯ ಇರ್ಬೋದು ಮತ್ತು ಈ ಹೆಣ್ಮಗಳಿರ್ಬೋದು, ಈ ತಾಯಿ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಡೆಲ್ಲಿಗೆ ನಾನು ಹೋಗಿದ್ದೆ ಅಂತಂದರೆ, ಅಂದರೆ ಇದು ಷಡ್ಯಂತ್ರ ನಡೆದಿರ್ತಕ್ಕಂಥದ್ದು ನೇರವಾಗಿ ದೆಹಲಿಯಲ್ಲಿ ಅಂತಕ್ಕಂಥದ್ದು ಇವತ್ತು ವಿಚಾರಣೆಗೆ ಒಳಕೊಡಬೇಕಾಗಿರ್ತಕ್ಕಂಥ ಭಾಳ ಪ್ರಮುಖವಾದಂಥ ಅಂಶ ಇದು.
ಸರ್, ನಿಮ್ಮ ಕ್ಷೇತ್ರದ ಜನರ ಹತ್ರ ಈ ವಿಚಾರವಾಗಿ ಕೇಳಿದರೆ, ಧರ್ಮಸ್ಥಳದ ವಿಚಾರವಾಗಿ ಕೇಳಿದರೆ ನಿಮ್ಮ ಕೊಡುಗೆ ಏನು ಅಂತ ಕೇಳಿದರೆ ಜಾಥಾ ಮಾಡಿಸಿದ್ರಿ ಅಂತ ಹೇಳ್ತಿದ್ದಾರೆ. ಏನಿ ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ? ಈಗ ಜಾಥಾ ಮಾಡಿದ್ರಿಂದ ಅಂತಂತಲ್ಲ, ನಾವು ಈ ಪ್ರಕರಣ ಬಂದ ತಕ್ಷಣ ನಾವು ನಮ್ಮ ಮುಖಂಡರ ಜೊತೆಲಿ ಚರ್ಚೆಯನ್ನು ಮಾಡಿದೆ ನಾನು. ಅಂದರೆ ಒಬ್ಬ ವ್ಯಕ್ತಿ 100 ಹೆಣಗಳನ್ನು ನಾನು ಊತಿದ್ದೀನಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಇದು ಸುಳ್ಳು ಹೇಳ್ತಾವನೆ ಇವನು, ಇಲ್ಲಾಂದರೆ ಇವನು ಆ ಥರ ಮಾಡಿದರೆ ಅವತ್ತೇ ಪೊಲೀಸ್ಗೆ ಹೇಳಬೇಕಾಗಿತ್ತು. ಮತ್ತು 100 ಜನಗಳ ಕೊಲೆ ಅತ್ಯಾಚಾರ ಆಗಿದ್ದು ಅಂತಂದರೆ ಆ ಕೊಲೆಗಾದಂಥ ಆ ಫ್ಯಾಮಿಲಿಯವರಾದರೂ ದೂರು ಕೊಡಬೇಕಲ್ಲ, ಎಲ್ಲೋ ಇದು ಸುಳ್ಳು ಹೇಳ್ತಾವ್ರೆ ಅಂಥೇಳಿ ಅವತ್ತೇ ನಾನು ತೀರ್ಮಾನ ಮಾಡಿದೆ. ಅಂದರೆ ಬಹಳ ಮೊದಲೇ ನಾವು ತೀರ್ಮಾನವನ್ನು ಮಾಡಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂಥೇಳಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಾದಮೇಲೆ ಇವತ್ತು ಇಡೀ ರಾಜ್ಯದ ಎಲ್ಲ ಕ್ಷೇತ್ರಗಳಿಂದ ಕೂಡ ಜನ ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೀವಿ ಅಂತಕ್ಕಂಥ ಧರ್ಮಸ್ಥಳ ಚಾಳ ಮಾಡ್ತಾರೆ. ಮೊದಲನೇದಾಗಿ ಮಾಡಿದಂಥ ನಮ್ಮ ಕ್ಷೇತ್ರದ ಜನತೆ ನಮಗೆ ಹೆಮ್ಮೆ ಇದೆ, ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಿಂತ್ಕೊಂಡಿರೋದಕ್ಕೆ. ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಕೂಡ 1ನೇ ತಾರೀಕು ಸೆಪ್ಟೆಂಬರ್ ಧರ್ಮಸ್ಥಳದಲ್ಲಿ ಭಾಳ ದೊಡ್ಡ ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಭೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ನನಗೆ ಸಂಚಾಲಕನನ್ನಾಗಿ ಕೂಡ ನೇಮಕ ಮಾಡಿದ್ದಾರೆ. ಬಹುಶಃ ನಾವು ಈ ಧರ್ಮಸ್ಥಳದ ವಿಚಾರದಲ್ಲಿ ಮೊದಲನೇದಾಗಿ ಧ್ವನಿ ಎತ್ತಿದ್ದಕ್ಕೋಸ್ಕರ ನನಗೆ ಈ ಗೌರವವನ್ನು ಕೊಟ್ಟಿದ್ದಾರೆ. ನನಗೆ ನಿಜಕ್ಕೂ ಕೂಡ ತುಂಬ ಸಂತೋಷ ಆಗ್ತದೆ. ಇದು ನನಗೆ ಕ್ಷೇತ್ರಕ್ಕೆ ಕೊಟ್ಟಂಥ ಒಂದು ಗೌರವ ಅಂತ ಕೂಡ ನಾನು ಭಾವಿಸ್ತಾ ಇದ್ದೀನಿ. ಸರ್, ಈ ಧರ್ಮಸ್ಥಳ ಚಲೋ ಸಮಾವೇಶ ಏನಿದೆ ಅದರ ರೂಪುರೇಷೆಗಳೇನು, ಹೇಗೆ? ಇವತ್ತು ಧರ್ಮಸ್ಥಳದಲ್ಲೇ ಕೂಡ ಇದೊಂದು ಸುಮಾರು 1 ಲಕ್ಷ ಜನ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ. 224 ಕ್ಷೇತ್ರಗಳಿಂದ ಕೂಡ ನಮಗೆ ಗೆದ್ದಂಥ ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ನಮ್ಮ ಸಂಘಟನೆಯ ಪದಾಧಿಕಾರಿಗಳೇನಿದ್ದಾರೆ ಅವ್ರಿಗೆಲ್ಲರೂ ಕೂಡ ಈಗ ಮಾಹಿತಿಯನ್ನು ನಾವು ಕೊಡ್ತೀವಿ. ಸೊ ಅವರೆಲ್ಲ ಕೂಡ ವೆಹಿಕಲ್ಗಳನ್ನು ಮಾಡಿಕೊಂಡು ಬರಬೇಕಾಗ್ತದೆ. ಸೊ ಮಾರ್ಗ ಮಧ್ಯದಲ್ಲಿ ಬಂದತಕ್ಕಂಥವ್ರಿಗೆ ಎಲ್ಲರೂ ಕೂಡ ತಿಂಡಿ ವ್ಯವಸ್ಥೆಯನ್ನು ಆಯಾ ಜಿಲ್ಲಾಗಳಲ್ಲಿ ಆಯಾ ಮುಖಂಡರುಗಳೇ ಅದನ್ನು ವ್ಯವಸ್ಥೆಯನ್ನು ಕೂಡ ಮಾಡ್ತಕ್ಕಂಥದ್ದು. ಸೊ ಮಧ್ಯಾಹ್ನದ ಊಟದ ವ್ಯವಸ್ಥೆ ಧರ್ಮಸ್ಥಳದಲ್ಲಿ ಅಲ್ಲಿ ವ್ಯವಸ್ಥೆ ಆಗಿರ್ತದೆ. ಸೊ ಅಲ್ಲಿ ನಾವು 2 ಗಂಟೆಗೆ ಒಂದು ಬೃಹತ್ತಾದಂಥ ಒಂದು ಧರ್ಮ ಜಾಗೃತಿ ಸಭೆ ಇರ್ತದೆ. ಅವತ್ತು ವೇದಿಕೆ ಮೇಲೆ ನಮ್ಮ ರಾಜ್ಯದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ಪ್ರಮುಖರು ಕೂಡ ನಾವಲ್ಲಿ ಸೇರ್ತಾ ಇದ್ದೀವಿ. ಇದು ಯಾವುದೇ ಒಂದು ಪಕ್ಷದ ಚಿಹ್ನೆ ಮೇಲೆ ನಡೀತಕ್ಕಂಥ ಕಾರ್ಯಕ್ರಮ ಅಲ್ಲ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮೊದಲಿಂದ ಕೂಡ ಅಷ್ಟೇ ದೇಶದ ಪರವಾಗಿ ಧರ್ಮದ ಪರವಾಗಿ ಧ್ವನಿ ಎತ್ತಂಥ ಪಕ್ಷ ನಮ್ಮದು. ಇವತ್ತು ಯಾವುದೇ ಪಕ್ಷದ ಚಿಹ್ನೆ ಇಲ್ಲದೆ ಬಟ್ ಪಕ್ಷದ ಮುಖಾಂತರನೇ ಈ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಸೊ 2 ಗಂಟೆಗೆ ಪ್ರಾರಂಭ ಆಗಿ 4-4:15ವರೆಗೂ ಕೂಡ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮವನ್ನು ನಾವು ಮುಗಿಸ್ತೀವಿ. ಅದಾದಮೇಲೆ ಅಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಭಕ್ತರು ಅವತ್ತೇ ವಾಪಸ್ ಅವರವ್ರ ಕ್ಷೇತ್ರಗಳು ತೆರಳ್ತಕ್ಕಂಥದ್ದು. ಇದು ನಮ್ಮ ಅವತ್ತು ನಡೀತಕ್ಕಂಥ ಕಾರ್ಯಕ್ರಮದ ಒಂದು ಸಂಕ್ಷಿಪ್ತವಾದಂಥ ಒಂದು ವಿವರ. ಸರ್, NIA ತನಿಖೆಗೆ ನೀವು ಆಗ್ರಹ ಮಾಡಿದ್ದೀರಾ. ರಾಜ್ಯ ಸರ್ಕಾರ ಏನಾದರೂ NIA ತನಿಖೆಗೆ ಒಪ್ಪಲಿಲ್ಲ ಅಂದರೆ ನಿಮ್ಮ ಮುಂದಿನ ನಡೆ ಏನು? ಅಲ್ಲ, ಒಪ್ಪಲೇಬೇಕಾಗ್ತದೆ. ಯಾಕಂದರೆ ಇವತ್ತು ಸುಜಾತಾ ಭಟ್ ಇರ್ಬೋದು ಮತ್ತು ಚಿನ್ನಯ್ಯ ಕೂಡ ದೆಹಲಿಗೆ ಹೋಗಿ ಅಲ್ಲಿ ಚರ್ಚೆ ಆಗಿದೆ ಅಂತ ಹೇಳಿದಾಗ SIT ವ್ಯಾಪ್ತಿ ಮೀರಿದಂಥದ್ದು ಡೆಲ್ಲಿಗೆ ಹೋಗಬೇಕಾದ್ರೆ. ಮತ್ತು ಇವರಿಗೆ ಫಂಡಿಂಗ್ ಆಗಿರ್ತಕ್ಕಂಥದ್ದು ಕೂಡ ಹೊರದೇಶಗಳಿಂದ ಅಂತಕ್ಕಂಥ ಗುಮಾನಿ ಕೂಡ ಇದೆ. ಸಾಕಷ್ಟು ಜನ ಕೂಡ ಇದರ ಅಭಿಪ್ರಾಯವನ್ನು ಕೊಟ್ಟಿರೋದ್ರಿಂದ NIA ಕೊಟ್ಟರೆ ರಾಜ್ಯ ಸರ್ಕಾರಕ್ಕೂ ಕೂಡ ಸ್ವಲ್ಪ ಸೇಫ್ ಆಗ್ತಾರೆ. ಯಾಕೆಂತಂದರೆ ಜವಾಬ್ದಾರಿ NIA ಮೇಲೆ ವಹಿಸಿದಾಗ ಅದರ ಮೇಲೆ ಅವರು ಹೇಳ್ಬೋದು NIA ತನಿಖೆ ಸರಿಯಾಗಿ ಮಾಡ್ತಾಯಿಲ್ಲ ಅಂತನೋ ಮಾಡ್ತಾಯಿದ್ದೋ ಅಂಥೇಳಿ ಜವಾಬ್ದಾರಿನೂ ಕೂಡ ಇವರಿಗೆ ಒಂದು ಸ್ವಲ್ಪ ಹೊರಗಡೆ ಬರ್ಬೋದು. ಇಲ್ಲಿ SIT ವ್ಯಾಪ್ತಿಯಲ್ಲಿ ಏನು ತನಿಖೆ ಇದೆಯೋ ಆ ತನಿಖೆಯನ್ನು ಇವರು SITಯಲ್ಲಿ ಮಾಡಲಿ, ಉಳಿಕೆ ತನಿಖೆಯನ್ನು NIA ಕೊಡಬೇಕು. NIA ಕೊಡಲಿಲ್ಲ ಅಂತಂದರೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮುಖಂಡರ ಜೊತೆಯಲ್ಲಿ ಕೂತ್ಕೊಂಡು ತೀರ್ಮಾನವನ್ನು ಮಾಡ್ತೀವಿ ನಾವು.